ವಂದನೆಗಳು ಸ್ನೇಹಿತರೆ, ಸ್ವಾಗತ. ನವೆಂಬರ್ ತಿಂಗಳ ತುಲಾ ರಾಶಿ ಗೋಚರ ಫಲ ತಿಳ್ಕೊಳ್ಳೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಮಯ ಚೆನ್ನಾಗಿದೆ. ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಸಾಮಾನ್ಯವಾಗಿ ಏನಾದರೂ ತೊಂದರೆ ಇದ್ದರೆ ವೈದ್ಯರಿಗೆ ತೋರಿಸೋದು ಉತ್ತಮ. ಹಣಕಾಸಿಗೆ ಸಂಬಂಧಪಟ್ಟಂತೆ ಅಲ್ಪ ಲಾಭ ಕಾಣ್ತಾ ಇದ್ದೀರಾ. ಉದ್ಯೋಗಸ್ಥರಿಗೆ ಖರ್ಚು ಜಾಸ್ತಿ. ಅನಗತ್ಯ ಖರ್ಚುಗಳ ಬಗ್ಗೆ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ವ್ಯಾಪಾರಸ್ಥರಿಗೆ ವ್ಯಾಪಾರ ಕಮ್ಮಿ, ಹಾಗಾಗಿ ಅಲ್ಪ ಲಾಭ. ಆದರೆ ಚಿನ್ನ, ತಾಮ್ರಗೆ ಸಂಬಂಧಪಟ್ಟಂಥ ವ್ಯಾಪಾರಸ್ಥರಿಗೆ ಸಮಯ ಚೆನ್ನಾಗಿದೆ. ಮತ್ತು ಕುಟುಂಬದಲ್ಲಿ ಬಂಧು ಮಿತ್ರರ ಜೊತೆ ಮತ್ತು ಉದ್ಯೋಗಸ್ಥರಾದರೆ ಕೆಲಸ ಮಾಡುವಂಥ ಜಾಗದಲ್ಲಿ ಸ್ವಲ್ಪ ಶಾಂತಿ ವಾತಾವರಣ ಕಮ್ಮಿ. ಹಾಗಾಗಿ ಯಾರ ಹತ್ರನೂ ವಾದ ಮಾಡದೇ ಇರೋದು ಉತ್ತಮ. ಭೂಮಿಯಿಂದ ಲಾಭ ಚೆನ್ನಾಗಿದೆ. ಖರೀದಿ ಮಾಡೋದು, ಮಾರಾಟ ಮಾಡೋದ್ರಿಂದ ಲಾಭ ಇದೆ. ಮತ್ತು ಭೂಮಿನಲ್ಲಿ ಕೆಲಸ ಮಾಡೋರಿಗೆ ಅಂದರೆ ರೈತರಿಗೆ ಒಳ್ಳೆಯ ಸಮಯ. ನೀವು ಸಾಮಾನ್ಯ ಬೇರೆಯವರಿಗೆ ಸಹಾಯ ಮಾಡೋದು ಜಾಸ್ತಿ. ಆದರೆ ಯಾರಿಗೂ ಸಾಲ ಕೊಡೋಕ್ಕೆ ಹೋಗಬೇಡಿ. ಸಾಲ ಕೊಟ್ಟರೆ ಅದು ವಾಪಸ್ ಬರೋದು ಸ್ವಲ್ಪ ಕಷ್ಟ. ಪರಿಹಾರಗಳ ಬಗ್ಗೆ ನೋಡೋದಾದರೆ ಶನಿವಾರದ ದಿನ ಎಳ್ಳು ಮತ್ತು ಉದ್ದಿನ ಬೇಳೆ ದಾನ ಮಾಡಬೇಕು. ಮಂಗಳವಾರದ ದಿನ ಹುರುಳಿಕಾಳು ದಾನ ಮಾಡಬೇಕು. ಯಥಾಶಕ್ತಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ದಾನ ಮಾಡ್ಬೋದು. ಇದನ್ನು ದೇವಸ್ಥಾನಕ್ಕೆ ಹೋಗಿ ದಾನ ಮಾಡಬೇಕು ಅಂತ ಏನೂ ಇಲ್ಲ. ಯಾರಿಗೆ ಬೇಕಾಗಿದ್ದರೂ ದಾನ ಮಾಡ್ಬೋದು. ಅಥವಾ ನಿಮ್ಮ ಮನೆ ಮೇಲೆ ಅಥವಾ ನಿಮ್ಮ ಮನೆ ಹತ್ರನೇ ಪಕ್ಷಿಗಳಿಗೆ ಬೇಕಾಗಿದ್ದರೂ ತಿನ್ನಿಸ್ಬೋದು, ಚಿಂತೆ ಇಲ್ಲ. ಪ್ರತಿನಿತ್ಯ ಓಂ ನಮಃ ಶಿವಾಯ ಅಂತ 108 ಬಾರಿ ಹೇಳೋದು ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಅಷ್ಟೋತ್ತರನ ಹೇಳ್ಕೊಳ್ಳೋದ್ರಿಂದ ಉತ್ತಮ ಫಲ ಸಿಗುತ್ತೆ. ಇದು ಶ್ಲೋಕದ ಬುಕ್ಕಲ್ಲೆಲ್ಲ ಸಿಗುತ್ತೆ, ನೋಡಿಕೊಂಡು ಹೇಳ್ಕೊಬೋದು.